ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಈಗಿನಿಂದಲೇ ಸದ್ದು ಮಾಡಿದೆ. ಈ ಬಾರಿ ನಂದಿನಿ ಡೈರಿ ಅಧಿಕೃತ ಹೆಡ್ಲೈನ್ ಸ್ಪಾನ್ಸರ್ ಆಗಿ ಕಾಣಿಸಿಕೊಳ್ಳಲಿದೆ. ಅಷ್ಟೇ ಅಲ್ಲ, ಇಬ್ಬರು ಯುವ ಐಕಾನ್ಗಳನ್ನ ಡಿಜಿಟಲ್ ಅಂಬಾಸಿಡರ್ಗಳನ್ನಾಗಿ ತಂಡ ಆಯ್ಕೆ ಮಾಡಿದೆ. ಸೆಪ್ಟೆಂಬರ್ ತಿಂಗಳ ಹಬ್ಬದ ಸಂಭ್ರಮದ ನಡುವೆಯೇ ಶೋ ಲಾಂಚ್ ಮಾಡಲು ಭರ್ಜರಿ ಪ್ಲಾನ್ ನಡೆದಿದೆ. ಹಬ್ಬದ ಸೀಸನ್ನಲ್ಲಿ ಪ್ರೇಕ್ಷಕರನ್ನ ಸೆಳೆಯಲು ವಾಹಿನಿ ಈ ಬಾರಿ ಹೊಸ ತಂತ್ರ ರೂಪಿಸಿದೆ. ಜುಲೈ 23ರಿಂದಲೇ ಹೊಸ ಪ್ರೋಮೋಗಳು ಬಿಡುಗಡೆಯಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಬೇರೆ ಕಾರ್ಯಕ್ರಮಗಳ ಪೈಪೋಟಿ ಎದುರಿಸಲು ಈ ಬಾರಿ ಮುಂಚಿತವಾಗಿಯೇ ಪ್ರಚಾರ ಆರಂಭಿಸಲಾಗಿದೆ. ಈ ವಾರಾಂತ್ಯದಿಂದ ಮತ್ತಷ್ಟು ಪ್ರೋಮೋಗಳು ಹೊರಬರುವ ಸಾಧ್ಯತೆ ಇದೆ. ಬೆಂಗಳೂರಿನ ಬಿಗ್ ಬಾಸ್ ಮನೆಯ ಸೆಟ್‌ನ ನಿರ್ಮಾಣ ಕಾರ್ಯ ಅಂತಿಮ ಹಂತಕ್ಕೆ ತಲುಪಿದೆ ಎನ್ನಲಾಗ್ತಿದೆ. ಟಿಆರ್‌ಪಿ ರೇಟಿಂಗ್‌ನಲ್ಲಿ ನಂಬರ್ 1 ಸ್ಥಾನಕ್ಕೇರಲು ತಾಂತ್ರಿಕ ತಂಡವು ಮನೆಯ ಇಂಟೀರಿಯರ್ ಡಿಸೈನ್ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಿದೆ. ಇತರ ವಾಹಿನಿಗಳ ಜೊತೆಗಿನ ಪೈಪೋಟಿ ನಡುವೆ ಈ ಬಾರಿ ಸೆಟ್ ನೋಡುಗರಿಗೆ ಹೊಸ ಅನುಭವ ನೀಡಲಿದೆ. ಹೊಸ ಡಿಜಿಟಲ್ ಅಂಬಾಸಿಡರ್ಗಳು ಶೋ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡಲು ವಿಶೇಷ ಕಂಟೆಂಟ್ ಚಿತ್ರೀಕರಣದಲ್ಲಿ ತೊಡಗಿದ್ದಾರೆ. ಈ ಬಾರಿ ಜನಸಾಮಾನ್ಯರ ಆಡಿಷನ್‌ಗೆ ದಾಖಲೆ ಮಟ್ಟದ ಅರ್ಜಿಗಳು ಬಂದಿದ್ದು, ಪ್ರೋಮೋಗಳಲ್ಲಿ ಇವರ ಬಗ್ಗೆ ಹೆಚ್ಚಿನ ಗಮನ ನೀಡಲಾಗುತ್ತಿದೆ. ಸದ್ಯ ಅಂತಿಮ ಹಂತದ ಸಂದರ್ಶನಗಳು ನಡೆಯುತ್ತಿವೆ ಎಂದು ಮೂಲಗಳು ತಿಳಿಸಿವೆ. ಸ್ಥಳೀಯ ಪ್ರತಿಭೆಗಳಿಗೆ ಆದ್ಯತೆ ನೀಡಿರುವುದು ಕನ್ನಡಿಗರ ಕುತೂಹಲ ಹೆಚ್ಚಿಸಿದೆ. ಕಲರ್ಸ್ ಕನ್ನಡ ಮತ್ತು ಜೀ ಕನ್ನಡ ನಡುವಿನ ಪೈಪೋಟಿ ಈಗ ತಾರಕಕ್ಕೇರಿದೆ. ಸೆಲೆಬ್ರಿಟಿಗಳ ಎಂಟ್ರಿ ಮತ್ತು ಹೈ ವೋಲ್ಟೇಜ್ ಡ್ರಾಮಾಗಳು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಿನ ವೀಕ್ಷಕರನ್ನ ತಲುಪಿದೆ. ದೊಡ್ಡ ಮಟ್ಟದ ಸ್ಪಾನ್ಸರ್‌ಶಿಪ್ ಸಿಕ್ಕಿರುವುದರಿಂದ ಈ ಬಾರಿ ಟಾಸ್ಕ್‌ಗಳು ಕೂಡ ಅದ್ದೂರಿಯಾಗಲಿವೆ. ಕಾಂಪಿಟೇಟಿವ್ ಮಾರ್ಕೆಟ್‌ನಲ್ಲಿ ತನ್ನ ಸ್ಥಾನ ಉಳಿಸಿಕೊಳ್ಳಲು ವಾಹಿನಿ ಭಾರೀ ಹೂಡಿಕೆ ಮಾಡುತ್ತಿದೆ. ಜುಲೈ 23ರಿಂದ ಆರಂಭವಾಗಿರುವ ಈ ಪ್ರಚಾರದ ಅಬ್ಬರವು ಶೀಘ್ರದಲ್ಲೇ ಅಧಿಕೃತ ಪ್ರೀಮಿಯರ್ ದಿನಾಂಕವನ್ನ ಬಹಿರಂಗಪಡಿಸಲಿದೆ. ಸೆಲೆಬ್ರಿಟಿ ಸ್ಪರ್ಧಿಗಳ ಪಟ್ಟಿ ತಿಳಿಸಲು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಲೀಕ್ ಮಾಹಿತಿಗಳಿಗಾಗಿ ಕಾತರದಿಂದ ಕಾಯ್ತಿದ್ದಾರೆ. ಸ್ಪಾನ್ಸರ್‌ಗಳು ಮತ್ತು ಅಂಬಾಸಿಡರ್‌ಗಳ ಅಬ್ಬರ ನೋಡಿದ್ರೆ ಈ ಬಾರಿ ಬಿಗ್ ಬಾಸ್ ಹೊಸ ದಾಖಲೆ ಬರೆಯುವುದು ಖಚಿತ ಎನ್ನಲಾಗ್ತಿದೆ. ಕನ್ನಡಿಗರು ಮತ್ತೊಂದು ರೋಚಕ ಸೀಸನ್ ನೋಡಲು ಸಜ್ಜಾಗಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 13 ನೋಡಲು ಕಾತರದಿಂದ ಕಾಯ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.